ನಿಸರ್ಗದ ಮಡಿಲಲ್ಲಿ ಮಂಜಿನ ಹೊದಿಕೆಯನ್ನ ಹೊದ್ದು ನೆಮ್ಮದಿಯಾಗಿ ಮಲಗಿರುವ ಒಂದು ಸುಂದರ ಊರು ಈ ಸಕಲೇಶಪುರ. ಬಿಡದೆ ಸುರಿಯುವ ಮಳೆ, ಹಚ್ಚ ಹಸಿರಾದ ಎಳೆ, ಸದಾ ಈ ಊರನ್ನ ಅಪ್ಪಿ ಆವರಿಸಿರುವ ಮಂಜು, ಸಾಲು ಸಾಲು ಗುಡ್ಡ ಬೆಟ್ಟಗಳ ನಡುವೆ ಕಾಲ ಕಳೆಯುವುದು ವಿವರಣೆಗೆ ನಿಲುಕದ ಅನುಭವ ಅದೊಂಥರ. ಹಲವಾರು ಐತಿಹಾಸಿಕ ಜಾಗಗಳನ್ನ, ಪುರಾಣ ಪ್ರಸಿದ್ಧವಾದ ಗುಡಿಗೋಪುರಗಳನ್ನ, ಹಸಿರುಗಿರಿ ಪರ್ವತ ದಟ್ಟಡವಿ ನದಿ ಜಲಪಾತಗಳನ್ನ ಹೊಂದಿರುವ ಈ ಊರು ಅಸಂಖ್ಯಾತ ಪ್ರವಾಸಿಗರ ನೆಚ್ಚಿನ ತಾಣ. ಅದೆಷ್ಟು ಬಾರಿ ಭೇಟಿ ಕೊಟ್ಟರೂ ಈ ತಣ್ಣನೆಯ ವಾತಾವರಣದಲ್ಲೆಷ್ಟು ದಿನ ಕಳೆದರೂ ಸಾಕೆನಿಸದು ಈ ಸಕಲೇಶಪುರದ ಕಡೆಗಿನ ಪ್ರಯಾಣ. ಹೊಯ್ಸಳರಾಳಿದ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಊರಿನಲ್ಲಿ ಚರಿತ್ರೆಯ ಕುರುಹುಗಳು ಅಡಗಿದೆ, ಪುರಾಣದ ಕಥನಗಳು ಬೇರೂರಿದೆ. ಅದೆಲ್ಲವನ್ನ ಕಾಣುತ್ತಾ ಇಲ್ಲಿಯ ಸಿಕ್ಕ ಸಿಕ್ಕ ಊರುಗಳ ದಾರಿಗಳನ್ನ ಹಿಡಿದು ಹೊರಟವನಿಗೆ ಕೆಲ ಜಾಗಗಳ ನಿಜವಾದ ಸೌಂದರ್ಯದ ಅನಾವರಣವಾಗೋದು ಹೆದ್ದಾರಿಗಳಲ್ಲಿ ಹಾದು ಹೋಗುವಾಗಲ್ಲ, ಕಿರುದಾರಿಗಳಲ್ಲಿ, ಕಾಲುದಾರಿಗಳಲ್ಲಿ ಹೆಜ್ಜೆ ಹಾಕಿದರಷ್ಟೇ ಅನ್ನುವುದು ಅರಿವಾಗಿದೆ. ಎತ್ತ ಕಣ್ಣು ಹಾಯಿಸಿದರೂ ಕಾಣೋ ಕಾಫಿ ಅಡಿಕೆ ತೋಟಗಳು, ಗದ್ದೆ ಬಯಲುಗಳೇ ಹೇಳುತ್ತವೆ ಇಲ್ಲಿಯ ಜನರ ಬದುಕಿನ ಜೀವನಾಧಾರವೇ ಕೃಷಿ ಎಂದು. ದಟ್ಟಾರಣ್ಯದಂಚಿನ ಹಳ್ಳಿಗಳು, ಅಲ್ಲಿಯ ಹೆಂಚಿನ ಮನೆಗಳು, ಸರಳ ಬದುಕಿನ